ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಕಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಏನ್ ಸರ್ ಇದು ಗೃಹಲಕ್ಷ್ಮಿ ಹಣನೇ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ, ಆದರೆ ಸರ್ಕಾರ ಈಗ ಏನು ಗೃಹಲಕ್ಷ್ಮಿ ಸಂಘ ಅಂತ ಹೇಳಿ ನಿರ್ಮಾಣ ಮಾಡಿಬಿಟ್ಟು ಮಹಿಳೆಯರಿಗೆ 3 ಲಕ್ಷದವರೆಗೂ ಸಹ ಸಾಲ ಸೌಲಭ್ಯ ಕೊಡ್ತಾ ಇದ್ದಾರೆ. ನಿಜನಾ? ಹೇಗೆ ಸಾಧ್ಯ ಇವೆಲ್ಲ? ಇದ್ರ ಬಗ್ಗೆ ಮಾಹಿತಿ ಕೊಡಿ. ಹೇಗೆ ನಾವು ಅಪ್ಲೈ ಮಾಡಬೇಕು, ಯಾವ ಬ್ಯಾಂಕಲ್ಲಿ ಅಪ್ಲೈ ಮಾಡಬೇಕು, ಏನೆಲ್ಲ ದಾಖಲಾತಿಗಳು ಬೇಕು, ಮತ್ತೆ ಇದನ್ನ ಯಾವ ಗ್ಯಾರಂಟಿ ಮೇಲೆ ಹಣ ಕೊಡ್ತಾ ಇದ್ದಾರೆ, ನಾವೇನಾದ್ರೂ ಗ್ಯಾರಂಟಿಗೆ ಅಂತ ಹೇಳಿ ಯಾವ್ದಾದ್ರು ದಾಖಲಾತಿಗಳನ್ನ ಸಬ್ಮಿಟ್ ಮಾಡಬೇಕಾ, ಯಾವಾಗಿಂದ ಕೊಡ್ತಾರೆ, ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ಕೇವಲ ಒಂದು 4-5 ನಿಮಿಷದಲ್ಲಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಎಲ್ರಿಗೂ ಕೂಡ ಯೂಸ್ ಆಗುತ್ತೆ. ನೀವು ಕೂಡ ಒಂದು ಟೈಲರಿಂಗ್ ಕೆಲಸ ಮಾಡ್ತಾ ಇರಬಹುದು, ಕೋಳಿ ಸಾಕಾಣಿಕೆ ಮಾಡ್ತಾ ಇರಬಹುದು, ಕುರಿ ಸಾಕಾಣಿಕೆ ಮಾಡ್ತಾ ಇರಬಹುದು, ಯಾವುದೇ ಒಂದು ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳನ್ನ, ಸಣ್ಣ ಕೈಗಾರಿಕೆಗಳ ಕೆಲಸ ಯಾವುದೇ ನೀವು ಮಾಡ್ತಾ ಇದ್ರೂ ಸಹ ನಿಮಗೆ ಸರ್ಕಾರದಿಂದ, ಅದರಲ್ಲೂ ಸಹ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರದಿಂದ 3 ಲಕ್ಷದವರೆಗೂ ಸಹ ಲೋನ್ ಸಿಗ್ತಾ ಇದೆ. ಖಂಡಿತವಾಗ್ಲೂ ಕಡಿಮೆ ಬಡ್ಡಿ ದರ ಇರುತ್ತೆ. ಗ್ಯಾರಂಟಿ ಏನಾದ್ರೂ ಕೊಡಬೇಕಾ, ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ನಿಮಗೆ ಲೋನ್ ಮೊತ್ತ ಬಂದ್ಬಿಟ್ಟು 25,000ದಿಂದ 3 ಲಕ್ಷದವರೆಗೂ ಸಹ ಲೋನ್ ಸಿಗುತ್ತೆ. ಎರಡನೇದಾಗಿ ಆಲ್ರೆಡಿ ಸರ್ಕಾರ ಕೆನರಾ ಬ್ಯಾಂಕ್ ಜೊತೆಗೆ ಟೈ ಅಪ್ ಮಾಡ್ಕೊಂಡಿದ್ದು, ನೀವು ಕೆನರಾ ಬ್ಯಾಂಕ್ ಅಲ್ಲೇ ಲೋನಿಗೆ ಅಪ್ಲೈ ಅನ್ನ ಮಾಡಬೇಕಾಗುತ್ತೆ. ಓಕೆನಾ? ಯಾವುದೇ ಬೇರೆ ಬ್ಯಾಂಕ್ಗಳಿಗೆ ಅಲ್ಲೋ ಇಲ್ಲ. ಈಗಿರುವಂತಹ ಅಪ್ಡೇಟ್ ಪ್ರಕಾರ ಕೆನರಾ ಬ್ಯಾಂಕ್ ಅಲ್ಲಿ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಟೈ ಅಪ್ ಮಾಡ್ಕೊಂಡಿದ್ದು, ನೀವು ಅರ್ಜಿ ಸಲ್ಲಿಸಲಿಕ್ಕೆ ಕೆನರಾ ಬ್ಯಾಂಕಿಗೆ ಹೋಗಬೇಕಾಗುತ್ತೆ. ಮತ್ತೆ ಇನ್ನ ನಿಮ್ಮ ಹತ್ರ ಕೆನರಾ ಬ್ಯಾಂಕ್ ಆಲ್ರೆಡಿ ಅಕೌಂಟ್ ಇದ್ರೂ ಸಹ, ಸಪರೇಟ್ ಆಗಿ ಒಂದು ಲೋನ್ ಅಕೌಂಟ್ ಅನ್ನ ನೀವು ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮೊದಲು ಈ ಒಂದು ಸ್ವಸಹಾಯ ಸಂಘ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ನಿಮ್ಮ ಒಂದು ಅಕ್ಕಪಕ್ಕ ಇರುವಂತಹ ಸ್ನೇಹಿತರಿರ್ಬೋದು, ಒಂದು 5 ಜನ 6 ಜನ ಈ ರೀತಿ ಸಂಘದ ಸದಸ್ಯರಿರ್ತೀರಾ. ನಿಮ್ಗೆಲ್ಲರೂ ಸಹ ನೀವು ಪ್ರತಿ ತಿಂಗಳು ಇಷ್ಟು ಅಂತ ಹೇಳಿ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಅಂತ ಅಮೌಂಟ್ ಕಟ್ತಾ ಹೋಗ್ತೀರಾ. ಯಾರಿಗೆ ಅವಶ್ಯಕತೆ ಇದೆ ನಿಮ್ಮ ಹಣದಿಂದನೇ ಸರ್ಕಾರ ಕೊಡುತ್ತೆ ಹೊರತು ಸರ್ಕಾರ ಹೊಸದಾಗಿ ಕೊಡುವಂತ ಅವಶ್ಯಕತೆ ಇಲ್ಲ. ಸುಮಾರು ಒಂದು ಈಗ ಆಲ್ರೆಡಿ 2,000 ಜನ ಅಮೌಂಟ್ ಅನ್ನ ಕಟ್ಲಿಕ್ಕೆ ರೆಡಿ ಆಗಿದ್ದಾರೆ. ಮೊದಲ ಹಂತದಲ್ಲಿ 2,000 ಅಪ್ಲಿಕೇಶನ್ ಕರೀತಾ ಇದ್ದಾರೆ. ಸಾಕಷ್ಟು ನೀವೇನು ಅಮೌಂಟ್ ಅನ್ನ ಕಟ್ಟಿರ್ತೀರಾ ಅದರಿಂದನೇ ಅವಶ್ಯಕತೆ ಇರೋರಿಗೆ ಲೋನ್ ಅನ್ನ ಹಂತ ಹಂತವಾಗಿ ಕೊಡ್ತಾ ಹೋಗ್ತಾರೆ ಹೊರತು ಸರ್ಕಾರದಿಂದ ಹೊಸದಾಗಿ ಅವರು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಓಕೆನಾ? ಇನ್ನ ಲೋನ್ ಕಟ್ಲಿಕ್ಕೆ ಪ್ರೂಫ್ ಏನಾದ್ರೂ ಕೇಳ್ತಾರ, ನಿಮಗೇನಾದ್ರೂ ಆಧಾರ ಕೇಳ್ತಾರ, ಲೋನ್ ಯಾವ ಬೇಸಿಸ್ ಮೇಲೆ, ಗ್ಯಾರಂಟಿ ಏನಿದೆ ಲೋನ್ ಕಟ್ಲಿಕ್ಕೆ ಅಂದ್ರೆ ಏನು ಗ್ಯಾರಂಟಿ ಇಲ್ಲದೇನೆ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಲೋನ್ ಕೊಡ್ಲಿಕ್ಕೆ ಮುಂದಾಗಿದೆ. ಏನಪ್ಪಾ ಅಂದ್ರೆ 5 ಜನ 6 ಜನ ಸೇರ್ ಕಟ್ತಾ ಇರ್ತಿರಲ್ಲ, ಅವ್ರು ಯಾರಾದ್ರೂ ಕಟ್ಟಿಲ್ಲ ಅಂದ್ರೆ ಮತ್ತೆ ಉಳಿದವರು ಅವ್ರ ಹತ್ರ ರಿಕವರಿ ಮಾಡಿ ಕೊಡಬೇಕಾಗತ್ತೆ. ಓಕೆನಾ? ಇದು ಮಹಿಳೆಯರಿಂದ ಬಂದಿರತಕ್ಕಂಥ ಹಣವನ್ನ ಅವಶ್ಯಕತೆ ಇರುವಂತಹ ಮಹಿಳೆಯರಿಗೆ ಕೊಡುವಂತಹ ಯೋಜನೆಯೇ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿ ಸರ್ಕಾರ ಈಗ ಮಾಡ್ಲಿಕ್ಕೆ ಹೊಂಟಿದೆ. ಇದರಲ್ಲಿ ನಿಮಗೆ ಸಾಕಷ್ಟು ಉಪಯೋಗ ಇದೆ. ಕಡಿಮೆ ಬಡ್ಡಿ ದರದಲ್ಲಿ ಬೇರೆ ಬೇರೆ ಖಾಸಗಿ ಫೈನಾನ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ಸಾಕಷ್ಟು ಬಡ್ಡಿ ಇರುತ್ತೆ. ನಿಮಗೂ ಕೂಡ ಆಲ್ರೆಡಿ ಸಾಲ ಇದ್ರೆ ಅದು ಇಲ್ಲಿ ಗೃಹಲಕ್ಷ್ಮಿ ಸಂಘದಿಂದ ಸಾಲ ತಗೊಂಡು ಆ ಸಾಲವನ್ನು ಕ್ಲಿಯರ್ ಮಾಡಿ, ಅಥವಾ ನೀವು ಬೇರೆ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಗುಡಿ ಕೈಗಾರಿಕೆ, ಸಣ್ಣ ಪುಟ್ಟ ಕೆಲಸಗಳಿಗೆ ಯೂಸ್ ಮಾಡ್ಕೋಬಹುದು. ಖಂಡಿತವಾಗ್ಲೂ ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಈಗ ಗೃಹಲಕ್ಷ್ಮಿ ಫಲಾನುಭವಿಗಳು ಎಲ್ಲರೂ ಸಹ ಕಡ್ಡಾಯವಾಗಿ ಈ ಒಂದು ಯೋಜನೆಗೆ ಸೇರ್ಲೇಬೇಕಾ, ಈ ಒಂದು ಸಂಘವನ್ನ ಜಾಯಿನ್ ಆಗ್ಲೇಬೇಕಾ, ಇದೇನಾದ್ರೂ ಕಡ್ಡಾಯ ಇದೆಯಾ ಅಥವಾ ಆಪ್ಷನಲ್ ಇದೆ, ನಿಮ್ಗೆ ಆಸಕ್ತಿ ಇದ್ರೆ ಮಾತ್ರ ಸೇರ್ಬೋದಾ ಅಂತ ನೋಡೋದಕ್ಕೆ ಹೋದ್ರೆ ಖಂಡಿತವಾಗ್ಲೂ ನಿಮಗೆ ಆಸಕ್ತಿ ಇದ್ರೆ ಮಾತ್ರ ನೀವು ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗಬಹುದು. ಇದೊಂದು ಸ್ವಸಹಾಯ ಸಂಘ. ನಿಮಗೆ ಆಸಕ್ತಿ ಇದ್ರೆ ಮಾತ್ರ, ನಿಮಗೆ ಲೋನಿನ ಅವಶ್ಯಕತೆ ಇದ್ರೆ ಮಾತ್ರ ನೀವು ಸೇರಿ ನಿಮ್ಮ ಉಳಿತಾಯವನ್ನ ಸೇವಿಂಗ್ಸ್ ಮಾಡ್ತಾ ಹೋಗಿ, ಆಮೇಲೆ ಅದಾದ ನಂತರ ನೀವು ಹಣವನ್ನ ಪಡ್ಕೋಬಹುದಾಗಿರುತ್ತೆ. ಓಕೆನಾ? ಬಟ್ ಆದ್ರೆ ಅಷ್ಟೇ ಪ್ರಕಾರ ಕರೆಕ್ಟ್ ಆಗಿ ಹಣ ಕೊಟ್ಟರೆ ಮಾತ್ರ ಈ ಒಂದು ಸಂಘ ಯಶಸ್ವಿಯಾಗಿ ಮುಂದುವರಿಯುತ್ತೆ ಅಂತ ಹೇಳ್ಬೋದು. ನವೆಂಬರ್ 19ನೇ ತಾರೀಕಿಂದ ಪ್ರಾಥಮಿಕ ಹಂತದಲ್ಲಿ ಆರಂಭ ಆಗ್ತಾ ಇದೆ. ನಿಮಗೂ ಏನಾದರೂ ಈ ಸಂಘದ ಬಗ್ಗೆ ಆಸಕ್ತಿ ಇದ್ರೆ, ಲೋನ್ನ ಅವಶ್ಯಕತೆ ಇದ್ರೆ ತಪ್ಪದೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಈ ಒಂದು ಯೋಜನೆ ಒಳ್ಳೇದಾ ಅಥವಾ ಕೆಟ್ಟದ್ದಾ, ಗೃಹಲಕ್ಷ್ಮಿ ಹಣ ಕರೆಕ್ಟ್ ಆಗಿ ಕೊಟ್ಟರೆ ಮಾತ್ರ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.